ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲಾಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಎಲ್ಲಿ ನೋಡಿದ್ರು ಬೆಳಿಗ್ಗೆ ಅಂತ ಟಾಕ್ಸಿಕ್ 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 ಟಾಕ್ಸಿಕ್. ಸೊ ಆಫ್ಟರ್ 4 long years ರಾಕಿಂಗ್ ಸ್ಟಾರ್ ಯಶ್ ಅವರು ತಿರ್ಗಾ ಸ್ಕ್ರೀನ್ ಬರ್ತಿದ್ದಾರೆ. ಸೊ ಫ್ಯಾನ್ಸ್ ಆರ್ ವೇಟಿಂಗ್ ಆ್ಯಂಡ್ ಎಂಟೈರ್ ಕರ್ನಾಟಕ, ಎಂಟೈರ್ ಇಂಡಿಯಾ ಇಸ್ ವೇಟಿಂಗ್ ಫಾರ್ ದ ಟ್ರೈಲರ್. ಆ್ಯಂಡ್ ಇವನ್ ಮೂವಿ ಕೂಡ 26th ದಿಸ್ ಆಗಸ್ಟ್ ರಿಲೀಸ್ ಆಗ್ತಾಯಿದೆ. ಸೊ ಲಿಟ್ರಲಿ ಎವ್ರಿಬಡಿ ಈಸ್ ವೆಯ್ಟ್ ಮಾಡ್ತಿದ್ರು ಹೇಗಿದೆ. ಲಾಸ್ಟ್ ಟೀಸರ್ಸ್ ಆಗಿರ್ಬೋದು, ಸಾಂಗ್ಸ್ನ ಬಿಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಯಶ್ ಅವ್ರ ಲುಕ್ ಆಗಿರ್ಬೋದು, ಡ್ಯುಯಲ್ ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯುಯಲ್ ರೋಲ್, ಇದೆಲ್ಲ ತುಂಬ ಇಂಪ್ಯಾಕ್ಟ್ ಆಗಿತ್ತು. ಮತ್ತು 3 to 4 ಹೀರೋಯಿನ್ಸ್ ಆಗಿರ್ಬೋದು, ಇವ್ರದ್ದೆಲ್ಲ ತುಂಬ ಇಂಪ್ಯಾಕ್ಟ್ ಆಗಿರೋ ಕಾರಣ ಆಫ್ಟರ್ ಲಾಂಗ್ ಇಯರ್ಸ್, ಆಫ್ಟರ್ 4 years, ಸೊ ಯಶ್ ಅವರು ತಿರ್ಗಾ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ಸೊ ಅವರೇ ಪ್ರೊಡಕ್ಷನ್ ಅಂದರೆ ಪ್ರೊಡ್ಯೂಸರ್ ಆಗಿರೋದು. ಅವರು ಕೂಡ ಡೈರೆಕ್ಷನಲ್ಲಿ ವರ್ಕ್ ಮಾಡಿದ್ದಾರೆ, ಸೊ ರೈಟಿಂಗಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅದರಿಂದ ಆ ಔಟ್ಪುಟ್ ಮೇಲೆ ನಮಗೊಂದು ನಂಬಿಕೆ ಇರುತ್ತೆ. ಬಿಕಾಸ್ ವಾಟ್ ಎವರ್ ಈ ಟೋಲ್ಡ್, ಕನ್ನಡ ಇಂಡಸ್ಟ್ರಿನ ಯಾವ ಲೆವೆಲಿಗೆ ತೊಗೊಂಡೋಗ್ತೀನಿ ಅಂತ ಹೇಳಿದರು, ಅದನ್ನು ಆ ಥರ ಮಾಡಿದ್ದಾರೆ. ಮತ್ತು ಬೇರೆ ಇಂಡಸ್ಟ್ರಿಯವ್ರನ್ನ, ಬೇರೆಯವ್ರನ್ನ ಇಲ್ಲಿಗೆ ಕರೆಸ್ಕೋತೀನಿ ಅಂತ ಹೇಳ್ತಿದ್ರು, ಅದನ್ನು ಇವತ್ತು ಕೂಡ ಪ್ರೂವ್ ಮಾಡಿದ್ದಾರೆ. ಸೊ ಬಾಲಿವುಡ್ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲ ಬೆಂಗಳೂರಿಗೆ ಇವತ್ತು ಬರ್ತಿದ್ದಾರೆ ಈವೆಂಟ್ನ ಅಟೆಂಡ್ ಮಾಡೋಕ್ಕೆ. ಸೊ ದ್ಯಾಟ್ ಈಸ್ ಹೌ ಗೋಲ್ ಶುಡ್ ಬಿ. ಸೊ ವಿ ಶುಡ್ ಗೋ ಇನ್. ಅದಕ್ಕೆ ನಾವು ಕಂಪ್ಲೀಟ್ಲಿ ರೆಸ್ಪೆಕ್ಟ್ ಕೊಡ್ತೀವಿ ಯಶ್ ಅವರ ಈ ಅಚೀವ್ಮೆಂಟ್ಗೆ. ಸೊ ರೆಪ್ರೆಸೆಂಟಿಂಗ್ ಕನ್ನಡ ಸಿನಿಮಾ ಇನ್ ಅ ಡಿಫ್ರೆಂಟ್ ಲೆವೆಲ್, ಗ್ಲೋಬಲ್ ಲೆವೆಲಲ್ಲಿ. ಸೊ ವಿ ಆರ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ಕಮಿಂಗ್ ಟು ದ ಟಾಕ್ಸಿಕ್ ಟ್ರೈಲರ್, ತುಂಬ ಯೂನಿಕ್ ಆಗಿದೆ ಕಾನ್ಸೆಪ್ಟ್. ಅಂದರೆ ನೀವು ಟಾಕ್ಸಿಕ್ ಟ್ರೈಲರ್ ನೋಡಿದಾಗ ನಿಮಗೆ ಕತೆ ಏನು ಅಂತ ಇವಾಗಲೇ ಗೊತ್ತಾಗಲ್ಲ. ಇಟ್ಸ್ ಅ ಕಂಪ್ಲೀಟ್ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಅನಿಸುತ್ತೆ. ಸೊ ಸ್ಟ್ಯಾಂಡರ್ಡ್ ವೈಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಕಾಂಪ್ರಮೈಸ್ ಎಲ್ಲೂ ಆಗಿಲ್ಲ ಅವರು. ಸೊ ಎಲ್ಲೂ ಬಿಟ್ಕೊಟ್ಟಿಲ್ಲ. ಕಂಟೆಂಟ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫಿಲಮ್ ಪ್ರೊಡಕ್ಷನ್ ಕ್ವಾಲಿಟಿ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಇದೆ, ಸಿನಿಮಾಟೋಗ್ರಫಿ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಇದೆ. ಯಶ್ ಅವರ ಲುಕ್ ಆಗಿರ್ಬೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಅನ್ಬೋದು. ಅವ್ರು ಇಷ್ಟು ದಿನ ಮಾಡ್ಕೊಂಬಂದಿದ್ದ ರೋಲ್ಸ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾವುದೇ ರೀತಿ ಎಲ್ಲೂ ನಿಮಗೆ ಒಂದೇ ಥರ ಅಂತ ಅನ್ಸೋದೇ ಇಲ್ಲ. ಸೊ ನಿಮಗೆ ಕತೆ, ನೀವು ಟ್ರೈಲರ್ ನೋಡಿದ್ರೆ ನೀವು ಕತೆ ಕೂಡ ಗೆಸ್ ಮಾಡೋಕ್ಕಾಗಲ್ಲ, ಆ ಥರ ಟ್ರೈಲರ್ನ ಕೂಡ ಕಟ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಫಿಲಮ್ನ ನೋಡಿನೇ ನೀವು ಎಂಜಾಯ್ ಮಾಡಬೇಕು. ಆ್ಯಂಡ್ ಇದು ಐಮ್ಯಾಕ್ಸ್ ಕೂಡಲ್ಲೂ ಅವೈಲಬಲ್ ಇದೆ, ವಿಚ್ ಇಸ್ ವೆರಿ ಗುಡ್ ಮೂವ್ ಟೀಮ್ ಕಡೆಯಿಂದ. ಸೊ ನಮ್ಮ ಕನ್ನಡ ಸಿನಿಮಾ, ನಮ್ಮ ಇಂಡಸ್ಟ್ರಿ ಬೆಳಿಬೇಕು. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಟ್ರೈಲರ್ ನೋಡಿದಾಗ ನನಗೆ ತುಂಬ ವೆರಿ ಪ್ರಾಮಿಸಿಂಗ್ ಅಂತ ಅನ್ನಿಸ್ತು, ಡಿಫ್ರೆಂಟ್ ಕತೆ ಅಂತ ಅನ್ನಿಸ್ತಿದೆ. ಸೊ ಥಿಯೇಟ್ರಿಗೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ. ಆ್ಯಂಡ್ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಟ್ರೈಲರ್ ಕಟ್ ಆಗಿರ್ಬೋದು ಮತ್ತು ಎಡಿಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಗರ್ಲಿ ವೇಟಿಂಗ್ ಫಾರ್ ಟಾಕ್ಸಿಕ್ ಆನ್ 26th. ಸೊ ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಕನ್ನಡ ಸಿನಿಮಾ ಬೆಳಿಬೇಕು. ಜೈ ಹಿಂದ್.